ನೋಡಿ ಎಲ್ಪಿಜಿ ಬಿಕ್ಕಟ್ಟಿನ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಸಮಸ್ಯೆ ಈಗಷ್ಟೇ ಶುರುವಾಗಿದೆ, ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಮುಚ್ತಾ ಇದೆ, ದೇಶದ ಅಡಿಪಾಯ ಇಂಧನ ಭದ್ರತೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಬ್ಬ ಪೆಟ್ರೋಲಿಯಂ ಸಚಿವರು ಸಹ ಕುಳಿತುಕೊಂಡಿದ್ದಾರೆ, ತಾನು ಎಪ್ಸ್ಟೀನ್ ಸ್ನೇಹಿತ ಅಂತ ಅವರು ಹೇಳ್ಕೊಂಡಿದ್ದಾರೆ ಅಂತ ಹೇಳಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಸದನದ ಬಾವಿಗಿಳಿದು ಜಟಾಪಟಿಯನ್ನು ನಡೆಸ್ತಾ ಇದ್ದಾರೆ. ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾತುಗಳನ್ನು ಆಡ್ತಾ ಇದ್ದಾರೆ. I have figured the puzzle out. And the puzzle is about compromise. We have a gentleman sitting here who is the oil minister. He himself has said that he is a friend of Mr. Epstein. Oh. Sir, I'm talking about oil security. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನನ್ನ ಕೊಲೀಗ್ ದಶರಥ್. ನೋಡಿ, ಈಗ ಎಲ್ಪಿಜಿ ಬಿಕ್ಕಟ್ಟಿನ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಸಾಕಷ್ಟು ಚರ್ಚೆಗಳು ಸಹ ನಡೀತಾ ಇದೆ. ಸಮಸ್ಯೆ ಈಗ ತಾನೇ ಶುರುವಾಗಿದೆ, ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಮುಚ್ಕೊಂಡು ಹೋಗ್ತಾ ಇದೆ, ದೇಶದ ಅಡಿಪಾಯ ಇಂಧನದ ಭದ್ರತೆ ಆಗಿದೆ ಅಂತ ಹೇಳಿ ಸದನದ ಬಾವಿಗಿಳಿದು ಜಟಾಪಟಿಯನ್ನು ನಡೆಸ್ತಾ ಇದ್ದಾರೆ. ಏನಿದು, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ, ಇಸ್ರೇಲ್ ಇರಾನ್ ಹಾಗೂ ಅಮೆರಿಕ ನಡುವಿನ ಯುದ್ಧದ ಕಾರಣಕ್ಕಾಗಿ ಇಡೀ ದೇಶ ಎಲ್ಪಿಜಿ ಮತ್ತು ಪೆಟ್ರೋಲ್ಗಾಗಿ ಹಾಹಾಕಾರ ಶುರುವಾಗಿದೆ. ಎಲ್ಪಿಜಿಗಂತೂ ಸಾಕಷ್ಟು ದೊಡ್ಡ ಮಟ್ಟದ ಹಾಹಾಕಾರ ಶುರುವಾಗಿದೆ. ಈ ಕಾರಣದಿಂದಾಗಿ ಹೋಟೆಲ್ ಉದ್ಯಮ ಸಂಪೂರ್ಣವಾಗಿ ಬಂದಾಗಿದೆ. ಟ್ರಾನ್ಸ್ಪೋರ್ಟ್ ಬಂದಾಗುವಂಥ ಅವಕಾಶಗಳು ಕಣ್ಮುಂದೆ ಕಾಣಿಸ್ತಾ ಇದ್ದಾವೆ. ಜೊತೆಗೆ ಲೋಕಲ್ ಟ್ರಾನ್ಸ್ಪೋರ್ಟ್ ಅಂತ ಏನು ಹೇಳ್ತೀವಿ, ಆಟೋಗಳು, ಎಲ್ಪಿಜಿ ಆಧಾರಿತ ಆಟೋಗಳು ಏನಿದ್ದಾವೆ ಅವು ಕೂಡ ಈಗ ನುಗ್ಗಲು ಸೃಷ್ಟಿಯಾಗ್ತಾ ಇದೆ. ಇದನ್ನು ಸರ್ಕಾರಗಳು ಬಗೆಹರಿಸಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಒಂದೇ ಆನ್ಸರನ್ನು ಹೇಳ್ತಾ ಇದ್ದಾವೆ, ಕೇಂದ್ರ ಸರ್ಕಾರ ಮಾತ್ರ ಇದನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ, ಕೇಂದ್ರವೇ ಇದನ್ನು ಸರಬರಾಜು ಮಾಡುವ ಕಾರಣಕ್ಕಾಗಿ ಕೇಂದ್ರದ ಹೊಣೆಗಾರಿಕೆ ಅಂತ ಹೇಳಿ ರಾಜ್ಯ ಸರ್ಕಾರಗಳು ಕೈಚೆಲ್ಲಿ ಕುಳಿತಿದ್ದಾವೆ. ಕೇಂದ್ರದತ್ತ ಬಹಳ ಆಶಾದಾಯಕವಾಗಿ ನೋಡ್ತಾ ಇರಬೇಕಾದ್ರೆ ಇವತ್ತು ಹರ್ದೀಪ್ ಸಿಂಗ್ ಪುರಿ ಅವರು ಮಾತನಾಡ್ತಾ ಇರುವಂಥ ಮಾತುಗಳು ಎಲ್ಲ ಒಂದು ಕಡೆ ಅಡ್ಡಗೋಡೆ ಮೇಲೆ ದೀಪ ಇಟ್ರ ಎನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಸ್ಪಷ್ಟವಾಗಿ ಇಡೀ ದೇಶದಲ್ಲಿ ಯಾವುದೇ ರೀತಿಯ ಹಾಹಾಕಾರ ಇಲ್ಲ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಎಂದಿನಂತೆ ಪೂರೈಕೆ ಇರುತ್ತೆ ಅಂತ ಹೇಳುವ ಬದಲಾಗಿ ಹೇಳೋರು ಮಾತಿಗೆ ಮಾತ್ರ ಸೀಮಿತವಾಯ್ತಾ ಅನ್ನುವ ರೀತಿಯಲ್ಲಿ ಹೇಳಿದ್ರು ಅವರು. ನಮ್ಮ ದೇಶದಲ್ಲಿ ಯಾವುದೇ ರೀತಿಯ ಪೆಟ್ರೋಲಿಯಂ ಸಮಸ್ಯೆ ಇಲ್ಲ, ಕ್ರೂಡ್ ಆಯಿಲ್ ಇಂಧನ ಅಂತ ಬರ್ತಾ ಇದೆ, LPGಗೂ ಸಮಸ್ಯೆ ಇಲ್ಲ, 40 ದೇಶಗಳಿಂದ ನಾವು ತೆಗೆದುಕೊಂಡು ಬರ್ತಾ ಇದ್ದೇವೆ ಅಂತ ಹೇಳಿದ್ರು ಕೂಡ ಯಾಕೆ ದೇಶದಲ್ಲಿ ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಆಯಿತು ಅಂತ ಕೂಡ ನೋಡಬೇಕಾಗುತ್ತೆ. ನೋಡಿ, ಈಗ ಹೋಟೆಲ್ಗಳು ಮಾತ್ರವಲ್ಲ, ಹಾಸ್ಪಿಟಲ್ಗಳಿಗೂ ಕೂಡ ಬಹಳ ದೊಡ್ಡ ಮಟ್ಟದ ಹೊಡೆತ ಬೀಳ್ತಾ ಇದೆ. ಇದರಿಂದ ಹೋಟೆಲ್ ಉದ್ಯಮ ಸಂಪೂರ್ಣವಾಗಿ ನೆಲಕಚ್ಚುವ ರೀತಿಯಲ್ಲಿ ನಾವು ಕೋವಿಡ್ ಅನ್ನು ನೆನೆಸ್ಕೊಂಡ್ರೆ ಅದೇ ರೀತಿಯ ಸನ್ನಿವೇಶದಲ್ಲಿ ಉದ್ಭವ ಆಗುತ್ತೆ ಅನ್ನುವ ಭಯಾನಕ ವಾತಾವರಣ ಕಣ್ಮುಂದೆ ಕಾಣಿಸ್ತಾ ಇದೆ. ಕೋವಿಡ್ನಲ್ಲಿಯೂ ಕೂಡ ಹೋಟೆಲ್ ಉದ್ಯಮ ಸಂಪೂರ್ಣವಾಗಿ ನೆಲಕಚ್ಚಿತ್ತು. ಸೊ ಈಗಲೂ ಕೂಡ ಹಾಗೆ ಆದರೆ ಏನು ಕತೆ ಅನ್ನೋದು ಬಹಳ ದೊಡ್ಡ ಎಚ್ಚರಿಕೆ. ನೋಡಿ, ನಾಳೆ ಕೂಡ ಅನಿರ್ದಿಷ್ಟಾವಧಿ ಧರಣಿಗೆ ಹೋಗುವಂಥ ನಿರ್ಧಾರವನ್ನು ಬೆಂಗಳೂರಿನಲ್ಲಿಯೇ ತೆಗೆದುಕೊಳ್ಳಲಾಗ್ತಾ ಇದೆ ಹೋಟೆಲ್ ಉದ್ಯಮಿಗಳಿಂದ. ಸೊ ಹೀಗಾಗಿ ಈ ನೀಲಿ ಸಿಲಿಂಡರ್ಗಳನ್ನು ಅಥವಾ ಕಮರ್ಷಿಯಲ್ ಬಳಕೆಗೆ, ವಾಣಿಜ್ಯ ಬಳಕೆಗೆ ನೀಡುವಂಥ ಸಿಲಿಂಡರ್ಗಳನ್ನು ಬಂದ್ ಮಾಡಿ ಅಂತ ರಾಜ್ಯ ಸರ್ಕಾರಗಳು ನೇರವಾಗಿ ಹೇಳಿದ್ದಾವೆ. ನಿನ್ನೆಯಷ್ಟೇ KH ಮುನಿಯಪ್ಪ ಅವರು ಸದನದಲ್ಲಿ ನಿಂತ್ಕೊಂಡು ಯಾವುದೇ ಕಾರಣಕ್ಕೂ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳ ವಿತರಣೆ ಮಾಡಲಾಗೋದಿಲ್ಲ ಅಂತ ಹೇಳಿದರು. ಜೊತೆಗೆ ನಾವು ಕೂಡ ಕೇಂದ್ರ ಸರ್ಕಾರದ ಜೊತೆ ನಿರ್ದೇಶನವನ್ನು ತೆಗೆದುಕೊಂಡೇ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳಿದೆ. ಆದರೆ ಇದೀಗ ಹರ್ದೀಪ್ ಸಿಂಗ್ ಹೇಳ್ತಾ ಇದ್ದಾರೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಇನ್ನು ಮುಂದೆ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳ ಸರಬರಾಜಿಗೆ ಕೇಂದ್ರ ಸರ್ಕಾರ ಸಿದ್ಧವಿದೆ ಅಂತ ಹೇಳಿ. ಸೊ ಹೀಗಾಗಿ ಇಡೀ ದೇಶವೇ ಸ್ತಬ್ಧವಾಗಿರುವ ರೀತಿಯಲ್ಲಿ ಕಾಣಿಸ್ತಾ ಇದ್ರೆ ಕೆಲವು ರಾಜ್ಯಗಳಲ್ಲಿ ಪ್ರತಿಭಟನೆಗಳು ಕೂಡ ನಡೆದಿದ್ದಾವೆ. ಆಯಾ ರಾಜ್ಯ ಸರ್ಕಾರಗಳೇ ಕೆಲವು ಕಡೆಗಳಲ್ಲಿ ಆ ಪ್ರತಿಭಟನೆಗೆ ಬೆಂಬಲ ಕೊಟ್ಟಿದ್ದು ಕೂಡ ಉಂಟು. ನಮ್ಮ ರಾಜ್ಯ ಸರ್ಕಾರದ ಮೇಲೂ ಕೂಡ ಆ ರೀತಿಯ ಒಂದು ಆರೋಪ ಕೂಡ ಇತ್ತು. ಒಟ್ಟಾರೆ ಎಲ್ಲ ಸನ್ನಿವೇಶವನ್ನು ಗಮನಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಈ ಪೆಟ್ರೋಲಿಯಂ ಮತ್ತು LPG ವಿಚಾರದಲ್ಲಿ ಒಂದು ಸ್ಪಷ್ಟವಾದ ತೀರ್ಮಾನಕ್ಕೆ ಅಥವಾ ಸ್ಪಷ್ಟವಾದ ರೀತಿಯ ಸಂದೇಶವನ್ನು ದೇಶಕ್ಕೆ ರವಾನೆ ಮಾಡುವಲ್ಲಿ ಎಲ್ಲ ಒಂದು ಕಡೆ ಎಡವಿದೆಯಾ ಅನ್ನುವ ಅನುಮಾನಗಳು ಹುಟ್ಟು ಹಾಕ್ತಾ ಇದೆ. ಜೊತೆಗೆ ನಮಗೆ ನೋಡಿ, ಬೇರೆ ಬೇರೆ ದೇಶಗಳ ಅವಧಿಯನ್ನು ನೋಡಿಕೊಂಡ್ರೆ ಕನಿಷ್ಠ 100 ದಿನಗಳಿಗಾಗುವಷ್ಟಾದರೂ LPG ಮತ್ತು ಪೆಟ್ರೋಲಿಯಮನ್ನು ಶೇಖರಣೆ ಇಟ್ಟುಕೊಳ್ಬೇಕಾಗತ್ತೆ. ನಮ್ಮ ದೇಶದಲ್ಲಿರೋದು ಕೇವಲ 74 ದಿನ ಮಾತ್ರ. ಈಗಾಗಲೇ 2.5 ದಿನ ಕಳೆದು ಹೋಗಿದೆ, ಇನ್ನು 72 ದಿನ ಮಾತ್ರ ಬಾಕಿ ಇದೆ. ಅಷ್ಟರವರೆಗೆ ಯುದ್ಧ ನಿಂತರೆ ಓಕೆ, ಯುದ್ಧ ಕಂಟಿನ್ಯೂ ಆದರೆ ಏನೆಲ್ಲ ರೀತಿಯ ಸಮಸ್ಯೆ ಎದುರಾಗಬಹುದು ಅನ್ನುವ ಆತಂಕ ಕಣ್ಮುಂದಿದೆ. ಇದರ ಜೊತೆಗೆ ಯುದ್ಧ ಆರಂಭ ಆಗಿ 13 ದಿನಗಳು ಕಳೆದಿದ್ದಾವೆ. ಬೇರೆ ಬೇರೆ ಕಡೆಗಳಿಂದ ಬರಬೇಕಾಗಿದ್ದಂಥ ಪೆಟ್ರೋಲಿಯಂನ ಹಡಗುಗಳು, ತೈಲ ಹಡಗುಗಳು ನಮ್ಮ ದೇಶಕ್ಕೆ ತಲುಪಿದೆಯವ ಅಂತ ಕೇಳಿದ್ರೆ ಕೇವಲ 4 ಹಡಗುಗಳು ಮಾತ್ರ ತಲುಪಿದ್ದಾವೆ. ಇನ್ನೂ
ಬರಬೇಕಾಗಿರುವಂಥವು ಅವಕಾಶ ಇದೆ, ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಭಾರತದ ಬಂದರುಗಳಿಗೆ ಬಂದು ತಲುಪುವ ಹಂತದವರೆಗೂ ಕೂಡ ಯಾರಿಗೂ ನಂಬಿಕೆ ಇಲ್ಲ. ಸೊ ಹೀಗಾಗಿ ಈ ತೈಲ ಮತ್ತು ಅನಿಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶ ಈಗಲೂ ಕೂಡ ಒಂದು ರೀತಿಯ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂಗೆ ಕಾಣಿಸ್ತಾ ಇದೆ. ಪ್ಯಾನಿಕ್ ಸಿಚುವೇಶನ್ ಅನ್ನು ಬಯಲು ಮಾಡಬಹುದಾಗಿತ್ತು, ಆದರೆ ಪ್ಯಾನಿಕ್ ಸಿಚುವೇಶನ್ ನ ಕಂಟಿನ್ಯೂ ಮಾಡ್ತಾ ಕೇಂದ್ರ ಅನ್ನೋ ರೀತಿಯಲ್ಲಿ ಅನುಮಾನ ಮೂಡಿಸ್ತಾ ಇದೆ ಇವತ್ತಿನ ನಡೆಗಳನ್ನು ನೋಡ್ತಾ ಇದ್ದಾರೆ. ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ದಶರಥ್ ನಿಮ್ಮೆಲ್ಲ ಮಾಹಿತಿಗಾಗಿ.